ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯ್ತಿ. ಇವತ್ತಿನ ಪಂಚಾಯ್ತಿಯಲ್ಲಿ ಬಹಳ ಮುಖ್ಯವಾಗಿ ಎರಡು ಸುದ್ದಿಗಳನ್ನು ಹೇಳ್ತೀನಿ. ಒಂದು, DK ಶಿವಕುಮಾರ್ ಅವರನ್ನ ಭೇಟಿಯಾಗಿರುವಂಥದ್ದು ವಿಜಯಲಕ್ಷ್ಮಿ, ಹಾಗೆ ದಿನಕರ್ ಮತ್ತು ಪ್ರೇಮ್. ಯಾವ ಕಾರಣಕ್ಕಾಗಿ ಭೇಟಿಯಾದ್ರು, ಆ ಭೇಟಿಯ ಸೀಕ್ರೆಟ್ ಏನು, ನಿಜಕ್ಕೂ ಕೂಡ ಈ ಒಂದು ಹಂತದಲ್ಲಿ DCM ಅವ್ರನ್ನ ಭೇಟಿಯಾಗುವಂಥದ್ರ ಔಚಿತ್ಯ ಏನಿತ್ತು ಅನ್ನುವಂತಹ ಪ್ರಶ್ನೆಯೂ ಕೂಡ ಸಹಜವಾಗಿ ಮೂಡುತ್ತೆ. ಯಾಕೆಂದರೆ ದರ್ಶನ್ ಸದ್ಯ ಕೊಲೆ ಆರೋಪಿ, ಜೈಲಿನಲ್ಲಿದ್ದಾರೆ, ನ್ಯಾಯಾಂಗ ಬಂಧನದಲ್ಲಿದ್ದಾರೆ, ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಇಂಥ ಹಂತದಲ್ಲಿ ಕೊಲೆ ಆರೋಪಿಯ ಕುಟುಂಬದವರು, ಇಲ್ಲಿ ದರ್ಶನ್ ನಟ ಇದ್ದಾರೆ, ವಿಜಯಲಕ್ಷ್ಮಿ ಅವರ ಪತ್ನಿ ಇದ್ದಾರೆ, ದಿನಕರ್ ನಿರ್ದೇಶಕ ಇದ್ದಾರೆ, ಪ್ರೇಮ್ ನಿರ್ದೇಶಕ ಇದ್ದಾರೆ, ಎಲ್ಲವೂ ಸರಿ. ಆದರೆ ಕಾನೂನಿನ ಪ್ರಕಾರವಾಗಿ ನೋಡಿದಾಗ ಕೊಲೆ ಆರೋಪಿಯಾಗಿರುವಂತಹ ದರ್ಶನ್ ಕುಟುಂಬದವರು ಉಪಮುಖ್ಯಮಂತ್ರಿಯವರನ್ನ ಭೇಟಿಯಾಗಿರೋದ್ರಿಂದಾಗಿ ಹೋಗುವ ಸಂದೇಶ ಎಂಥದ್ದು ಅನ್ನುವಂತಹ ಪ್ರಶ್ನೆಯೂ ಕೂಡ ಸಹಜವಾಗಿಯೇ ಮೂಡುವಂಥದ್ದು. ಈ ವಿಚಾರದ ಬಗ್ಗೆ ವಿಸ್ತೃತವಾದಂತಹ ಒಂದು ವರದಿಯನ್ನು ಕೂಡ ನಿಮಗೆ ತೋರಿಸ್ತೀನಿ. ಹಾಗೆಯೇ ಎರಡನೇದು, ಮೂಡಾದಲ್ಲಿ ನಿಜಕ್ಕೂ ಕೂಡ ಮುಖ್ಯಮಂತ್ರಿಯವರನ್ನ ಕೆಡ್ಡಾಗಿ ಬೀಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಬಹಳ ಪಾಲಿಟಿಕ್ಸ್ ನಡೀತಾ ಇದೆ, ಮುಖ್ಯಮಂತ್ರಿಯವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, BJP ನಾಯಕರು ಒಬ್ಬರಾದ ಮೇಲೊಬ್ಬರು ಆರೋಪವನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಿನ್ನೆನೇ ಪಂಚಾಯಿತಿಯಲ್ಲಿ ನಾನು ನಿಮಗೆ ಹೇಳಿದ್ದೆ, ಪಾದಯಾತ್ರೆಯನ್ನು ಪ್ಲಾನ್ ಮಾಡ್ತಿದ್ದಾರೆ ಅಂತೇಳಿ. ಇನ್ಯಾರೂ ಕೂಡ ಹೇಳೋದಕ್ಕಿಂತ ಮುಂಚಿತವಾಗಿಯೇ ನ್ಯೂಸ್ 18 ಇದರ ಬಗ್ಗೆ ವರದಿಯನ್ನು ಮಾಡಿತ್ತು, ಪಾದಯಾತ್ರೆ ಮಾಡ್ತಾರಂತೆ ಅಂತ ಹೇಳಿ. ಇವತ್ತು ಅದನ್ನು ಅಧಿಕೃತವಾಗಿ BJP ನಾಯಕರು ಹೇಳ್ತಾ ಇದ್ದಾರೆ, ಹೌದು ನಾವು ಪಾದಯಾತ್ರೆ ಮಾಡ್ತಾ ಇದ್ವಿ, ಬೆಂಗಳೂರು ಟು ಮೈಸೂರು ನಡ್ಕೊಂಡು ಹೋಗ್ತೀವಿ, ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡ್ತಾ ಇಲ್ಲ, ಅಹೋರಾತ್ರಿ ಧರಣಿಯನ್ನು ಬೇರೆ ಮಾಡ್ತಾ ಇದ್ದಾರೆ. ಎಲ್ಲ ಹಂತಕ್ಕೂ ಕೂಡ ಈಗ ಬಂದು ನಿಂತಿದೆ ಮುಖ್ಯಮಂತ್ರಿಯ ಮೇಲೆ ಒತ್ತಡವನ್ನು ಹೇರುವಂತಹ ನಿಟ್ಟಿನಲ್ಲಿ. ಮೂಡಾ ಪಾಲಿಟಿಕ್ಸ್ ಹೇಗೆ ಸಾಗ್ತಾ ಇದೆ ಅನ್ನೋದರ ಬಗೆಗಿನ ಬಹಳಷ್ಟು ವಿವರವನ್ನು ನೀಡಲೇಬೇಕು. ಯಾಕಂದರೆ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದಾಗ ಇದೊಂದು ರೀತಿಯಲ್ಲಿ ಸರ್ವ ಪಕ್ಷಗಳ ಹಗರಣದ ಸ್ವರೂಪದಲ್ಲೂ ಕೂಡ ಇಲ್ಲಿ ಆರೋಪಗಳು ಕೇಳಿ ಬರ್ತಾ ಇರುತ್ತದೆ. ಸರ್ವ ಪಕ್ಷಗಳು ಕೂಡ ಜಾಗ ಸಿಗುತ್ತೆ ಅಂದರೆ ನಾವೆಲ್ಲರೂ ಒಂದು ಅನ್ನುವಂಥ ರೀತಿಯಲ್ಲಿ ಒಬ್ಬೊಬ್ಬರು ತಮಗೆ ಬೇಕಾದಂಥವ್ರಿಗೆ ಸೈಟ್ಗಳನ್ನು ಕೊಡಿಸ್ಕೊಂಡಿದ್ದಾರೆ, ಆಲ್ಟರ್ನೇಟಿವ್ ಸೈಟ್ಗಳನ್ನು ಪಡ್ಕೊಂಡಿದ್ದಾರೆ, ಬದಲಿ ನಿವೇಶನ, ಪರಿಹಾರದ ನಿವೇಶನ, ಸಾಕಷ್ಟು ವಿಚಾರಗಳು ಇದರಲ್ಲಿ ಸೇರಿಕೊಂಡಿದ್ದಾವೆ. ಹೇಗೆ ಇಲ್ಲಿ ಪಾಲಿಟಿಕ್ಸ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಹೇಳ್ತೀನಿ. ಈಗ ಮೊದಲ ಸುದ್ದಿಯನ್ನು ನಿಮಗೆ ತೋರಿಸ್ತೀನಿ. ಬಹಳ ಮುಖ್ಯವಾಗಿ ದರ್ಶನ್ ಡಿ ಬಾಸ್ ಪರವಾದಂತಹ ಘೋಷಣೆಯನ್ನು ನೀನು ರಾಮನಗರದಲ್ಲಿ ಕೂಗ್ತಾ ಇದ್ರು. ಶಿವಕುಮಾರ್ ಅವರು ಒಂದು ಹಂತದಲ್ಲಿ ಅಂದ್ಕೊಂಡ್ರಂತೆ, ನನ್ನ ಬಾಸ್ ಅಂತೇಳಿ ಅಲ್ಲಿ ಕರೀತಾರೆ ಅವ್ರನ್ನೂ ಕೂಡ, ಹಾಗಾಗಿ ಮೋಸ್ಟ್ಲಿ ನನ್ನನ್ನೇ ಕರೀತಾ ಇರಬೇಕು ಅಂತೇಳಿ ಬಹುಶಃ ಅವ್ರು ಮೊದಲಿಗೆ ಅಂದ್ಕೊಂಡಿದ್ರಂತೆ. ಆದರೆ ಯಾವಾಗ ಕೈಯಲ್ಲಿ ದರ್ಶನ್ ಫೋಟೋ ಇರೋದನ್ನು ಕಂಡ್ರು, ಇದು ನನ್ನನ್ನು ಕರೀತಾ ಇರೋದಲ್ಲ, ಡಿ ಬಾಸ್ ಅಂದರೆ ದರ್ಶನನ್ನು ಕರೀತಾ ಇರೋದಂತ. ಇವರು DK ಬಾಸ್ ಅಂತ ಹೇಳ್ಕೊಂಡು ಇವ್ರನ್ನೂ ಕರೆದವರು ಕೂಡ ಇದ್ದಾರೆ ಅಲ್ಲಿ. ಹೀಗಾಗಿ ಡಿ ಬಾಸ್ ಅಂತೇಳಿ ಕರೆದಾಗ ಮೊದಲಿಗೆ ತನ್ನನ್ನಂತ ಅಂದ್ಕೊಂಡ್ರು, ಆಮೇಲೆ ದರ್ಶನ್ನ ಕರೀತಾ ಇದ್ದಾರೆ ಅಂತ ಅಂದ್ಕೊಂಡ್ರು. ಅದೇ ಸಂದರ್ಭದಲ್ಲಿ ಅದೇ ಜೋಶ್ನಲ್ಲಿ ಅಲ್ಲಿ ಹೇಳಿದರು, ಕಾನೂನು ಇದೆಲ್ಲವೂ ಕೂಡ ಇದೆ, ಆದರೆ ನೋಡೋಣ ಹೆಂಗಾದರೂ ನೆರವು ಮಾಡೋಕ್ಕಾಗುತ್ತಾ ಅನ್ನೋಂಥ ಮಾತುಗಳೆಲ್ಲ ಹೇಳ್ತಾ ಇತ್ತು. ಜೊತೆಗೆ ವಿಜಯಲಕ್ಷ್ಮಿ ಅವ್ರನ್ನ ಭೇಟಿಯ ವಿಚಾರಕ್ಕೂ ಕೂಡ ನಾನು ನಾಳೆ ಅವ್ರನ್ನ ಬರೋಕ್ಕೆ ಹೇಳಿದ್ದೀನಿ ಅಂತೇಳೆಲ್ಲ ಕೇಳಿದ್ರು. ಆದರೆ ಇವತ್ತು ಇದ್ದಕ್ಕಿದ್ದಂತೆಯೇ ಇಡೀ ಸೀನೇ ಚೇಂಜ್ ಆಗಿದೆ. ಹೇಳ್ತಾ ಇದ್ದಾರೆ, ದರ್ಶನ್ ಪುತ್ರನ ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ಭೇಟಿ ಅನ್ನುವಂಥ ಮಾತುಗಳೆಲ್ಲ ಬರ್ತಾ ಇದ್ದಾವೆ. ಏನೇನು ಹೇಳಿದ್ದಾರೆ, ನಿಜಕ್ಕೂ ಏನಾಗ್ತಾ ಇದೆ ಈ ಒಂದು ಪ್ರಕರಣದಲ್ಲಿ, ಮತ್ತು ನಾಗರಿಕ ಸಮಾಜ ಎಚ್ಚರಿಕೆಯಿಂದ ಇರಬೇಕಾಗಿರೋ ವಿಚಾರ ಏನಿದೆ ಅನ್ನೋದ್ರ ಬಗ್ಗೆ ಈ ವರದಿಯ ಮೂಲಕವಾಗಿ ನಿಮಗೆ ತೋರಿಸ್ತೀನಿ. ಯುವಕರು ಡಿ ಬಾಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಅನ್ಯಾಯ ಯಾರಿಗೆ ಆಗಿದ್ರು ಕೂಡ ನ್ಯಾಯವನ್ನು ಒದಗಿಸಿಕೊಡುವಂತ ಕೆಲಸವನ್ನ ನಾವೆಲ್ಲ ಸೇರಿ ಮಾಡೋಣ. DCM ಹೇಳಿದ್ದ ಈ ಒಂದೇ ಒಂದು ಮಾತು ದೊಡ್ಡ ಚರ್ಚೆಯನ್ನೇ ಹುಟ್ಟು ಹಾಕಿತ್ತು. ಜೈಲಿನಲ್ಲಿರುವ ದರ್ಶನ್ ಬೇಗ ಹೊರ ಬರ್ತಾರೆ ಅನ್ನೋ ನಿರೀಕ್ಷೆ ಕಾಟೇರನ ಕಟ್ಟ ಅಭಿಮಾನಿಗಳಲ್ಲಿ ಹೆಚ್ಚಿಸಿತು. ಯುವಕರು ಡಿ ಬಾಸ್ ಬಗ್ಗೆ ಕೇಳ್ತಾ ಇದ್ದಾರೆ. ನಾನು ಅವರ ಧರ್ಮಪತ್ನಿ ನನ್ನನ್ನು ಭೇಟಿ ಮಾಡಲಿಕ್ಕೆ ಟೈಮ್ ಕೇಳಿದ್ದಾರೆ. ನಾಳೆ ಬೆಳಗ್ಗೆ ಅವರಿಗೆ ಟೈಮನ್ನು ಕೊಟ್ಟಿದ್ದೇನೆ, ನಾನು ಮಾತಾಡ್ತೇನೆ. ಏನಾದ್ರು ಅನ್ಯಾಯ ಆಗಿದ್ರೆ ಸರಿಪಡಿಸಲಿಕ್ಕೆ ಖಂಡಿತ ನಾವು ಪ್ರಯತ್ನವನ್ನು ಮಾಡ್ತೇವೆ. ನಿನ್ನೆ ರಾಮನಗರದ ಚಾಮುಂಡೇಶ್ವರಿ ಕರಗ ಮಹೋತ್ಸವದ ವೇಳೆ DCM DK ಶಿವಕುಮಾರ್ ಅವರ ಭೇಟಿಗೆ ಸಮಯವನ್ನ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೇಳಿದ್ದರು. ಆಗ
ಮನೆಗೆ ಬಂದು ಭೇಟಿಯಾಗಿ ಅಂತ ದರ್ಶನ್ ಪತ್ನಿಗೆ ಹೇಳಿದ್ದರಂತೆ. ಏನಾದ್ರೂ ತಪ್ಪಾಗಿದ್ರೆ ಸರಿಪಡಿಸಲು ಪ್ರಯತ್ನ ಮಾಡ್ತೀನಿ, ನಾವೆಲ್ಲರೂ ಕಾನೂನಿಗೆ ಬೆಲೆ ಕೊಡ್ಲೇಬೇಕು, ಯಾರಿಗೆ ಅನ್ಯಾಯ ಆಗಿದ್ರೂ ನಾವೆಲ್ಲರೂ ಸೇರಿ ಸರಿಪಡಿಸೋಣ ಅಂತ ಡಿಕೆ ಶಿವಕುಮಾರ್ ರಾಮನಗರದಲ್ಲಿ ಹೇಳಿದ್ದರು. ಡಿಕೆ ಶಿವಕುಮಾರ್ ಹೇಳಿದಂತೆ ಇವತ್ತು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ, ಸಹೋದರ ದಿನಕರ್ ತೂಗುದೀಪ್, ನಿರ್ದೇಶಕ ಪ್ರೇಮ್ ಬೆಂಗಳೂರಿನಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಡಿಕೆಶಿ ಜೊತೆ 2 ಗಂಟೆ ರಹಸ್ಯ ಮಾತುಕತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿ 1 ತಿಂಗಳು ಕಳೆದು ಹೋಗಿದೆ. ಇಷ್ಟಾದರೂ ದರ್ಶನ್ಗೆ ಅಷ್ಟು ಸುಲಭವಾಗಿ ಜಾಮೀನು ಸಿಗುವ ಯಾವುದೇ ಲಕ್ಷಣ ಕಂಡು ಬರ್ತಿಲ್ಲ. ಹಾಗಿದ್ದರೂ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮಾತ್ರ ಈ ಪ್ರಕರಣದಿಂದ ಗಂಡನನ್ನ ಪಾರು ಮಾಡಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಕಾನೂನು ಹೋರಾಟದ ಮೂಲಕ ಪತಿಯನ್ನ ಬಚಾವ್ ಮಾಡಿಕೊಳ್ಳಲೇಬೇಕು ಅಂತ ಹಗಲಿರುಳು ಶ್ರಮಿಸುತ್ತಾ ಇದ್ದಾರೆ. ಇನ್ನು ಇಂದು ಬೆಳಗ್ಗೆ 9:33ಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಮನೆಗೆ ಬಂದಿದ್ದ ವಿಜಯಲಕ್ಷ್ಮಿ ಹಾಗೂ ತಂಡದವರು ಬೆಳಗ್ಗೆ 11:21ಕ್ಕೆ ಡಿಸಿಎಂ ಮನೆಯಿಂದ ಹೊರ ಬಂದಿದ್ರು. ಆ 2 ಗಂಟೆಗಳ ಅವಧಿಯಲ್ಲಿ ಡಿಕೆ ಶಿವಕುಮಾರ್ ಜೊತೆಗೆ ದರ್ಶನ್ ಕುಟುಂಬದವರು ಏನು ಮಾತಾಡಿದ್ದಾರೆ ಅನ್ನೋದರ ಬಗ್ಗೆ ಯಾವುದೇ ಮಾಹಿತಿಯನ್ನ ಬಿಟ್ಟುಕೊಟ್ಟಿಲ್ಲ. ಹಾಗಿದ್ದರೂ ಡಿಸಿಎಂ ಭೇಟಿಯ ನಂತರ ಮಾತಾಡಿದ ನಿರ್ದೇಶಕ ಪ್ರೇಮ್, ತಾವು ದರ್ಶನ್ ಪುತ್ರನ ವಿಚಾರವಾಗಿ ಚರ್ಚೆ ನಡೆಸಿದ್ದೇವೆ ಎಂದು ಜಾರಿಕೊಳ್ಳುವ ಉತ್ತರ ನೀಡಿದ್ರು. ಸೊ ವಿನೀಸ್ ಒಂದು ಸ್ಕೂಲ್ದು ಅಡ್ಮಿಷನ್ ಇತ್ತು, ದರ್ಶನ್ ಅವ್ರ ಮಗನ ವಿನೀಸ್ ಸ್ಕೂಲ್ ಅಡ್ಮಿಷನ್ ಒಂದಿತ್ತು. ಸೊ ಅದನ್ನ ಅವ್ರ ಸ್ಕೂಲ್ ಇದೆಯಲ್ಲ, ಯಾಕೆ ನನ್ನ ಮಗನ ಅಲ್ಲೇ ಇಬ್ರು ಜೊತೆಲಿ ಓದ್ತಾ ಇದ್ರು. ಸೊ 1 ವರ್ಷ ಅವನೇನೋ ಬೇರೆ ಕಡೆ ಶಿಫ್ಟ್ ಆದ, ಈಗ ಹತ್ರ ಅಲ್ಲಿ ದೂರ ಆಯ್ತು, ಪ್ರಾಬ್ಲಮ್ ಆಯ್ತು ಅಂದ್ಬಿಟ್ಟು ಆ ಸ್ಕೂಲ್ ಯಾಕೆ ಅಂತಾನೆ ಮಾತಾಡ್ತೀವಿ, ಬಿಟ್ರೆ ಬೇರೆ ಯಾವ ಉದ್ದೇಶನೂ ಇಲ್ಲ. ಆಮೇಲೆ ಮಾಮೂಲಿ ದರ್ಶನ್ ಬಂದ್ಬಿಟ್ಟು ನನ್ನ ಸ್ನೇಹಿತರು, ನನ್ನ ಫ್ಯಾಮಿಲಿ, ಸೊ ಕಷ್ಟ ಸುಖ ಮಾತಾಡ್ತೀವಿ, ನಾಟ್ ಲೈಕ್ ಎನಿಥಿಂಗ್. ಆದ್ರೆ ಜೋಗಿ ಖ್ಯಾತಿಯ ಸಿನಿಮಾ ನಿರ್ದೇಶಕ ಪ್ರೇಮ್ ಒಳ್ಳೆ ಚಿತ್ರಕಥೆ ಹೇಳಿದಂತೆ ನಾವು ದರ್ಶನ್ ಪುತ್ರನ ಶಾಲೆಯ ಅಡ್ಮಿಷನ್ ಬಗ್ಗೆ ಮಾತನಾಡಿದ್ದೀವಿ ಅಂತ ಹೇಳಿದ್ದನ್ನ ನಂಬೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಶಾಲೆ ವಿಚಾರವೇ ಆಗಿದ್ರೆ ಅದನ್ನ ಡಿಕೆ ಶಿವಕುಮಾರ್ ಮನೆ ತನಕ ಬಂದು ಮಾತಾಡುವ ಅವಶ್ಯಕತೆ ಇತ್ತಾ ಎನ್ನುವ ಸಾಮಾನ್ಯ ಪ್ರಶ್ನೆ ಮೂಡುತ್ತೆ. ಅಲ್ಲದೆ ಜುಲೈ ತಿಂಗಳಲ್ಲಿ ಅಡ್ಮಿಷನ್ ಬಗ್ಗೆ ಮಾತನಾಡುವಂಥದ್ದು ಏನಿದೆ? ಸುಮ್ಮನೆ ಕೇಳಿಸ್ಕೊಂಡವರು ನಂಬಂಗಿದ್ರೆ ನಂಬ್ಕೊಳ್ಳಿ ಅಂತ ಏನೋ ಹೇಳಬೇಕು ಎನ್ನುವ ರೀತಿಯಲ್ಲಿ ಪ್ರೇಮ್ ಮಾತಾಡಿದಂತಿತ್ತು ಡಿಕೆಶಿ ಭೇಟಿಗೆ ಸಂಬಂಧಿಸಿದಂತೆ ಅವರು ನೀಡಿದ್ದ ಸಮಜಾಯಿಷಿ. ಮತ್ತೊಂದು ಕಡೆ ನಿನ್ನೆ ದರ್ಶನ್ ವಿಚಾರದಲ್ಲಿ ಮಾತಾಡೋದಕ್ಕೆ ಬರ್ತಾರೆ ಎಂಬ ರೀತಿಯಲ್ಲೇ ರಾಮನಗರದ ವೇದಿಕೆಯಲ್ಲಿ ಮಾತನಾಡಿದ್ದ ಡಿಕೆಶಿ ಇವತ್ತು ಮಾತು ಬದಲಿಸಿದ್ದಾರೆ. ನಾನು ದರ್ಶನ್ ಬಗ್ಗೆ ಮಾತಾಡೋಕೆ ಬರ್ತಾರೆ ಅಂದ್ಕೊಂಡಿದ್ದೆ, ಆದ್ರೆ ಅದೆಲ್ಲ ಕೇಸು ಈಗ ಕೋರ್ಟ್ ಅಲ್ಲಿದೆ, ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಅಂತೆಲ್ಲ ತೇಪೆ ಹಚ್ಚುವ ಪ್ರಯತ್ನ ಮಾಡಿದ್ರು. ಅವರು ನನಗೆ ಕೇಸ್ ಏನೋ ಕೇಳಕ್ಕೆ ಬರ್ತಾ ಇದ್ದಾರೆ ಅಂತ ತಿಳ್ಕೊಂಡಿದ್ದೆ. ಅವರು ನನ್ನ ಹತ್ರ ಕೇಸು ಏನು ಬಗ್ಗೆ ಮಾತಾಡಲಿಲ್ಲ, ನಾನು ಆ ಕೇಸ್ ಬಗ್ಗೆ ಮಾತಾಡೋ ಸಂದರ್ಭ ಇಲ್ಲ. ಈಗ ಒಂದು ಹೆಣ್ಮಗಳು ನಮ್ಗೆ ಅನ್ಯಾಯ ಆಗಿದೆ ಅಂತ ಏನಾದ್ರು ಕೇಳಿದ್ರೆ ಖಂಡಿತ ನಾವು ನಮ್ಮ ಕೈಲಿ ಏನಾಗ್ತದೆ ಹೇಳ್ಬೋದಾಗಿತ್ತು. ನಾನು ಅವ್ರಿಗೂ ಹೇಳಿದ್ದೀನಿ, ನನಗೇನು ಇದಕ್ಕೆ ಸಂಬಂಧ, ಯಾಕೆಂದರೆ ನಾವು ಪೊಲೀಸು ಯಾವುದೇ ಇನ್ವೆಸ್ಟಿಗೇಷನಲ್ಲಿ ನಾವು ಇಂಟರ್ಫಿಯರ್ ಆಗೋಕ್ಕೆ ಆಗಲ್ಲ. ಇದು ಪೊಲೀಸ್ ಉಂಟು, ಕೋರ್ಟ್, ಈಗಾಗಲೇ ಮ್ಯಾಟ್ರು ಕೋರ್ಟಲ್ಲಿದೆ, ಜುಡಿಷಿಯಲ್ ಕಸ್ಟಡಿ ಅಂತ ಕೋರ್ಟ್ ಇದೆ. ನಾವು ಯಾವುದೋ ಪೊಲೀಸ್ ವಿಚಾರದಲ್ಲಿ ನಾವು ಇಂಟರ್ಫಿಯರ್ ಆಗಲೂಬಾರದು, ಆಗೋದು ಒಳ್ಳೇದೂ ಇಲ್ಲ. ಅಸಲಿಗೆ ದರ್ಶನ್ ಪುತ್ರನ ಬಗ್ಗೆ ಮಾತಾಡಿದ್ದಾರೋ ಇಲ್ಲವೋ ಅನ್ನೋದು ಬೇರೆ ಮಾತು. ಆದ್ರೆ ಬಹಳ ಮುಖ್ಯವಾಗಿ ದರ್ಶನ್ ವಿಚಾರದಲ್ಲಿ ಏನಾದರೂ ನೆರವು ನೀಡಬಹುದಾ ಎಂಬ ರೀತಿಯಲ್ಲೇ ಮಾತುಕತೆ ನಡೆಸಿದ್ದಾರೆ ಎನ್ನುವುದನ್ನ ಡಿಕೆಶಿ ಆಪ್ತ ಮೂಲಗಳು ಖಚಿತಪಡಿಸಿವೆ. ಸಿಎಂಗೆ ಪತ್ರ ಬರೆಯುವಂತೆ ಸಲಹೆ ನೀಡಿದ್ರ ಡಿಸಿಎಂ. ದರ್ಶನ್ ಪ್ರಕರಣದಲ್ಲಿ ಸದ್ಯ ನೇರವಾಗಿ ಪೊಲೀಸರಿಗೆ ಸಲಹೆ ಸೂಚನೆ ಕೊಡುವ ಸ್ಥಿತಿಯಲ್ಲಿ ತಾನಿಲ್ಲ ಎನ್ನುವುದನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟವಾಗಿ ವಿಜಯಲಕ್ಷ್ಮಿ ಅವರಿಗೆ ಮನವರಿಕೆ ಮಾಡಿದ್ದಾರೆ. ಹಾಗಿದ್ದರೂ ದರ್ಶನ್ ತಾನು ರೇಣುಕಾಸ್ವಾಮಿಗೆ ಹೊಡೆದೇ ಇಲ್ಲ ಎಂದು ತಮಗೆ ವಿವರಿಸಿದ್ದನ್ನ ವಿಜಯಲಕ್ಷ್ಮಿ ಡಿಸಿಎಂ ಗಮನಕ್ಕೆ ತಂದಿದ್ದಾರಂತೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ನೀವು ಸಿಎಂಗೆ ಪತ್ರ ಬರೆದು ಕಾನೂನು ರೀತಿಯಲ್ಲಿ ನೆರವು ಕೇಳಿ ಎಂದು ಡಿಸಿಎಂ ಸಲಹೆ ನೀಡಿದ್ದಾರಂತೆ. ಹೀಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ, ಸಹೋದರ ದಿನಕರ್ ತೂಗುದೀಪ್, ನಿರ್ದೇಶಕ ಜೋಗಿ ಪ್ರೇಮ್ ದರ್ಶನ್ ರಿಲೀಸ್ ಮಾಡಿಸೋದಿಕ್ಕೆ, ಬೇಲ್ ಕೊಡಿಸೋದಿಕ್ಕೆ ಸಿಕ್ಕಾಪಟ್ಟೆ ಓಡಾಡ್ತಿರುವಂತೆ ಕಾಣ್ತಿದೆ. ಆದರೆ ಪ್ರಕರಣ ಇನ್ನೂ ತನಿಖಾ ಹಂತದಲ್ಲಿರುವಾಗಲೇ ಆರೋಪಿಯ ಕುಟುಂಬದವರು ರಾಜಕೀಯ ಬಲಾಢ್ಯರನ್ನ ಭೇಟಿಯಾಗಿರುವುದು
ನ್ಯಾಯ ಯಾರ ಕಡೆಗೆ ವಾಲುತ್ತೆ ಎಂಬ ಅನುಮಾನ ಹುಟ್ಟಿಸಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ಭೀಭತ್ಸ ಹಿಂಸೆಗೆ ತುತ್ತಾಗಿ ಉಸಿರು ಚೆಲ್ಲಿರುವ ರೇಣುಕಾಸ್ವಾಮಿ ಮನೆಯವರಿಗೆ ನ್ಯಾಯ ಕೊಡಿಸುವವರು ಯಾರು ಎಂಬ ಪ್ರಶ್ನೆಯನ್ನು ಹುಟ್ಟುಹಾಕಿದೆ. ಇದರ ನಡುವೆ ರೇಣುಕಾಸ್ವಾಮಿ ಹತ್ಯೆ ವಿಷಯದಲ್ಲಿ ದರ್ಶನ್ಗೆ ಜೈಲಲ್ಲಿ ಪಾಪ ಪ್ರಜ್ಞೆ ಕಾಡ್ತಿದೆಯಂತೆ. ಭಗವಂತ ಅವಕಾಶ ಕೊಟ್ರೆ ರೇಣುಕಾಸ್ವಾಮಿ ಕುಟುಂಬದವರನ್ನ ಭೇಟಿ ಮಾಡಿ ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳೋದಿಕ್ಕೂ ದರ್ಶನ್ ರೆಡಿಯಾಗಿದ್ದಾರಂತೆ. ಈ ವಿಷಯವನ್ನ ಜೈಲಲ್ಲಿ ದರ್ಶನ್ರನ್ನ ಭೇಟಿಯಾಗಿ ಬಂದಿರುವ ಸಿದ್ಧಾರೂಢ ಹೇಳಿದ್ದಾರೆ. ಮೊನ್ನೆಯಷ್ಟೇ ಸನ್ನಡತೆ ಆಧಾರದಲ್ಲಿ ಬಿಡುಗಡೆಯಾಗಿರುವ ದರ್ಶನ್ ಅಭಿಮಾನಿ ಸಿದ್ಧಾರೂಢ ನ್ಯೂಸ್ 18 ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡುತ್ತಾ ದರ್ಶನ್ ಅವರ ಸದ್ಯದ ಮನಸ್ಥಿತಿ ಬಗ್ಗೆ ವಿವರಿಸಿದ್ದಾರೆ. ಖಂಡಿತ ಅವರಿಗೆ ಪಶ್ಚಾತ್ತಾಪ ಆಗಿದೆ. ಪ್ರತಿ ಕ್ಷಣನೂ ಬೇಕಾದ್ರೆ ಆ ಕುಟುಂಬಕ್ಕೆ ಸಾರಿ ಕೇಳ್ತಾರೆ. ಅವರು ಎಷ್ಟು ನೊಂದಿದ್ದಾರೆ ಅಂತಂದ್ರೆ ಅವ್ರ ಲೈಫಲ್ಲಿ ಇನ್ನ ಒಂದು ಸಣ್ಣ ತಪ್ಪು ಮಾಡೋಕ್ಕೂ ಸಹ ಅವರು ಮನಸ್ಸು ಮಾಡಲ್ಲ. ದುರ್ಗ ಅಲ್ವಾ ನೀನು, ಚಿತ್ರದುರ್ಗ ಅಲ್ವಾ ಅಂತಂದ್ರು. ಹೂನಣ್ಣ ಅಂತಂದು ದುರ್ಗಕ್ಕೆ ಹೋಗಿ ಆ ಕುಟುಂಬನ ಭೇಟಿ ಮಾಡೋಕ್ಕಾಗುತ್ತೆ ನಿನ್ನ ಕೈಲಿ ಅಂತಂದ್ರು. ಖಂಡಿತ ಭೇಟಿ ಮಾಡ್ತೀನಣ್ಣ, ಭಗವಂತ ನನಗೆ ಆ ಥರ ಅವಕಾಶ ಕೊಟ್ಟರೆ ಅವ್ರು ಕಾಲು ಹಿಡ್ಕೊಡ್ತೀನಪ್ಪ ಅಂದರು. ಕೊಲೆ ಕೇಸ್ನಲ್ಲಿ ಕಂಬಿ ಹಿಂದೆ ಸೇರಿರೋ ಕಾಟೇರನ ಭವಿಷ್ಯ ಏನಾಗುತ್ತೋ ಗೊತ್ತಿಲ್ಲ. ಆದರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಗಂಡನ ರಕ್ಷಣೆ ಮಾಡುವುದಕ್ಕೆ ಹೋರಾಟ ಮಾಡ್ತಿದ್ದಾರೆ. ಹಾಗಿದ್ದರೂ ಕೊಲೆ ಆರೋಪಿಗಳ ರಕ್ಷಣೆಗೆ ಸರ್ಕಾರವೇ ಮುಂದೆ ನಿಂತರೆ ಆಗ ಸಾಮಾನ್ಯ ಜನರಿಗೆ ಇಡೀ ವ್ಯವಸ್ಥೆಯ ಬಗ್ಗೆಯೇ ಅನುಮಾನ ಬಂದರೂ ಅಚ್ಚರಿಯಿಲ್ಲ. ಹೀಗಾಗಿ ಸರ್ಕಾರ ಇದುವರೆಗೆ ದರ್ಶನ್ ವಿಚಾರದಲ್ಲಿ ನಡೆದುಕೊಂಡು ಬಂದಂತೆ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸುವತ್ತ ಗಮನ ಹರಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ದರ್ಶನ್ಗೆ ಕಾನೂನನ್ನ ಮೀರಿ ಶಿಕ್ಷೆಯನ್ನ ಕೊಡಿ ಅಂತೇಳಿ ಯಾರು ಕೂಡ ಕೇಳ್ತಾ ಇಲ್ಲ. ಕಾನೂನು ಪ್ರಕಾರವಾಗಿಯೇ ಯಾರು ತಪ್ಪು ಎಸಗಿದ್ರೆ ಅವರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥದ್ದಷ್ಟೇ ನಾಗರಿಕ ಸಮಾಜ ಹೇಳುವಂಥದ್ದು. ಯಾಕಂದ್ರೆ ಅಂತಿಮವಾಗಿ ಇಲ್ಲಿ ತಪ್ಪು ಯಾರೇ ಎಸಗಿದ್ರು ಕೂಡ ಕೊಲೆ ಅಂತೂ ಆಗಿದೆ. ತಾನಾಗಿ ತನ್ನನ್ನು ತಾನು ಕೊಂದುಕೊಂಡು ಆತ ಅಲ್ಲಿ ಬಂದು ಆತನ ಶವವನ್ನು ಆತನೇ ಅಲ್ಲಿ ಬೀಳಿಸ್ಕೊಳ್ಳೋದಕ್ಕಂತೂ ಸಾಧ್ಯ ಇಲ್ಲ. ಮತ್ತು ಪಟ್ಟಣಗೆರೆ ಶೆಡ್ಗೆ ಯಾವ ಕಾರಣಕ್ಕಾಗಿ ಬಂದ, ಅಲ್ಲಿಂದ ನಂತರ ಏನಾಯಿತು, ಎಲ್ಲ ವಿಚಾರದ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ರೇಣುಕಾಸ್ವಾಮಿ ಮರ್ಡರ್ ಹೋಗಿರುವಂಥದ್ದು ಸತ್ಯ ಇದೆ. ಯಾಕೆಂದರೆ ಆತನ ಶವ ಸಿಕ್ಕಿದೆ, ಶವದ ಮರಣೋತ್ತರ ಪರೀಕ್ಷೆ ಆಗಿದೆ, ಶವ ಸಂಸ್ಕಾರ ಆಗಿದೆ, ಇವೆಲ್ಲವೂ ಕೂಡ ಆಗಿದೆ. ಇವೆಲ್ಲವೂ ವಾಸ್ತವನೇ. ಹೀಗಿರುವಾಗ ದರ್ಶನ್ ವಿಚಾರದಲ್ಲಿ ಕಾನೂನಿನ ಪ್ರಕಾರವಾಗಿ ಏನೇನು ಮಾಡಬೇಕಿದೆಯೋ ಆ ಪ್ರಕ್ರಿಯೆಗಳು ನಡಿಬೇಕಾಗಿರುತ್ತದೆ, ಅತ್ಯಂತ ಅವಶ್ಯಕವಾಗಿರುತ್ತದೆ. ಅದು ಸರ್ಕಾರದ ಜವಾಬ್ದಾರಿ ಕೂಡ ಅನ್ನುವಂಥದ್ದನ್ನು ಮುಚ್ಚುಮರೆ ಇಲ್ಲದೆ ನಾವು ಹೇಳಲೇಬೇಕಾಗಿರುವಂಥದ್ದು. ಇನ್ನು ಎರಡನೇ ಸುದ್ದಿಯನ್ನು ನಿಮಗೆ ತೋರಿಸ್ತೀರಿ. ಬಹಳ ಮುಖ್ಯವಾಗಿ ಮೂಢ ಯಾವ ಸ್ವರೂಪದಲ್ಲಿ, ಮೂಢಾದಲ್ಲಿ ಮುಖ್ಯಮಂತ್ರಿಯವರಿಗೆ ಅದು ಕೆಡ್ಡ ತೋಡುವಂತೆ ಮಾಡುವಂತಹ ಪ್ರಯತ್ನವನ್ನು ಪ್ರತಿಪಕ್ಷ ಮಾಡ್ತಾ ಇದೆ. ಇದರಲ್ಲಿ ಮುಖ್ಯಮಂತ್ರಿಗೆ ಕೆಡ್ಡ ತೋಡಲೇಬೇಕು ಅಂದಿದ್ದಾರೆ. ಅದು ಸಾಧ್ಯ ಆಗುತ್ತಾ? ಯಾವ ಸ್ವರೂಪದ ಹೋರಾಟ ಇದೆ ತೋರಿಸ್ತೀನಿ ಚಿಕ್ಕ ಬ್ರೇಕ್ ನಂತರ.